ಶುಭಮಸ್ತು ಶ್ರೀರಸ್ತು ಶುಭಮಸ್ತು. ಹಲೋ, ನಮಸ್ತೆ ಇನ್ಸ್ಪೆಕ್ಟ್ರೆ, ಹೇಗಿದ್ದೀರಾ? ವೆಲ್, ಐ ಆಮ್ ಗುಡ್, ಥ್ಯಾಂಕ್ ಯು. ಇನ್ನೆಲ್ಲಿರೋಕ್ಕಾಗುತ್ತೆ ಸರ್, ಆಫೀಸ್ ಹತ್ರ ಇದ್ದೀನಿ. ವಾಟ್? ಕಂಪ್ಲೇಂಟಾ ನನ್ನ ಮೇಲೆ? ಏನಂತೆ ಸರ್? ಓ ಓಕೆ, ಸರಿ ಸರ್, ನಾನು ಈಗಲೇ ಬರ್ತೀನಿ. ಓಕೆ, ಯಾ, ಥ್ಯಾಂಕ್ ಯು ವೆರಿ ಮಚ್. ವಯಸ್ಸಾಗಿದೆ, ಬುದ್ಧಿ ಇಲ್ವಾ? ಜಾನ್ವಿ ಬಗ್ಗೆ ನನ್ನ ಹತ್ರ ಬಂದು ಸುಳ್ಳು ಹೇಳ್ಬೇಕಿದ್ರೆ ಎಲ್ಲಿ ಹೋಗಿತ್ತು ನಿಮ್ ಜ್ಞಾನ? ಗೊತ್ತಾಗಲ್ವಾ? ಎಂತ ಸಂಸ್ಕಾರ ನಿಮ್ದು? ಅಮ್ಮ, ನನಗೆಲ್ಲ ಅರ್ಥ ಆಗುತ್ತೆ. ನಮ್ಮ ಸುನಂದ ಮಾಡಿರೋ ತಪ್ಪು ಕ್ಷಮಿಸೋಕ್ಕಾಗದೇ ಇರ್ತದೆ. ನೀವು ದೊಡ್ಡವರು, ಅವಳು ಮಾಡಿರೋ ತಪ್ಪಿಗೆ ಚಪ್ಪಲಿ ತಗೊಂಡು ಹೊಡೆದ್ರು ಪಾಪ ಸುತ್ಕೊಳ್ಳಲ್ಲ. ನೀವು ಕೋಪ ಕಮ್ಮಿ ಮಾಡ್ಕೊಳ್ಳಿ. ಜಾನ್ವಿ ಮನೆಗೆ ಬಂದ್ ಹೋದಾಗಿಂದನೂ ಬರೀ ರಗಳೆನೆ. ಒಂದಿನಾದ್ರೂ ನಾವು ನೆಮ್ಮದಿಯಾಗಿಲ್ಲ. ಅಮ್ಮ ಚಿಂತೆನೆಲ್ಲೇ ದಿನ ಕಳೀತಿದ್ದಾರೆ ಗೊತ್ತಾ? ಅಮ್ಮ, ದಯವಿಟ್ಟು ಕ್ಷಮಿಸ್ಬಿಡಿಮ್ಮ. ನಿಮ್ ಮನಸ್ಸಿಗೆ ನೋವು ಉಂಟು ಮಾಡೋ ಉದ್ದೇಶ ನನ್ಗಿರ್ಲಿಲ್ಲ. ಹೇಳ್ರಿ ಮೇಲೆ, ನನಗಿದೆಲ್ಲ ಇಷ್ಟವಾಗಲ್ಲ. ಸುಳ್ಳು ಹೇಳ್ಬೇಕಾದ್ರೆ ಎಲ್ಲಿ ಹೋಗಿತ್ತು ನಿಮ್ ಬುದ್ಧಿ? ಕ್ಷಮಿಸಿದೀನಿ ಅಂತ ಹೇಳೋವರೆಗೂ ನನ್ಗೆ ಹೇಳಲ್ಲ. ಒಂದ್ಸರ್ತಿ ಹೇಳಿ ಕ್ಷಮಿಸಿದೀನಿ ಅಂತ. ಈಗ ನೀವು ಹೇಳ್ದೆ ಇದ್ರೆ ನಾನೇ ಎದ್ದು ಹೋಗ್ಬೇಕಾಗುತ್ತೆ. ನಿಮ್ಮನ್ನ ನೋಡಿದ ಮೊದಲನೇ ದಿನದಿಂದಲೇ ನನಗೆ ನಿಮ್ಮ ಹತ್ರ ಮಾತಾಡಕ್ಕೆ ಇಷ್ಟ ಇರ್ಲಿಲ್ಲ. ಎದ್ದಲ್ರಿ. ಜಾಹ್ನವಿ ಸರಿ ಇಲ್ಲ ಅಂತ ಹೇಳೋದಕ್ಕೂ ಕಾರಣ ಇದೆ. ಯಾರ್ದೋ ಒತ್ತಡಕ್ಕೆ ಮಣಿದು ಅವಳು ಸರಿ ಇಲ್ಲ ಅಂತ ಹೇಳಿ ಅವಳ ಬಗ್ಗೆ ನಿಮ್ಮ ಮನ್ಸು ಕೆಡೋ ಹಾಗೆ ಮಾಡಿಬಿಟ್ಟೆ. ಅಮ್ಮ, ಕ್ಷಮಿಸ್ಬಿಡಿ. ನಿಮ್ಮಂತೋರು ನನ್ನಂತೋನು ಕ್ಷಮಿಸೋ ಸ್ಥಾನದಲ್ಲಿದ್ದೀವಿ. ಈಗ ಗೊತ್ತಾಯ್ತಲ್ಲ ಜಾಹ್ನವಿ ಸಂಸ್ಕಾರವಂತ ಹುಡುಗಿ ಅಂತ. ಇನ್ನು ಮೇಲೆ ಹೀಗಾಗಲ್ಲ ಬಿಡಿ. ಕಾರಣ ಇಲ್ಲದೆ ವಿಷಯ ಬೆಳೀತು, ಮನ್ಸ್ ಕೆಡ್ತು. ನಾವೆಲ್ಲ ನೆಮ್ಮದಿಯಾಗಿದ್ದ ಅಭ್ಯಾಸ ಕಿರಿಕಿರಿನಲ್ಲಿ ಇರೋ ಹಾಗೆ ಮಾಡ್ಬಿಟ್ರಲ್ಲ. ನಿಮ್ಮ ಮಾತು ಕೇಳಿ ನಾನು ನಂಬಿದೆ. ಈ ರೀತಿ ಮೇಲೆ ಬೇಜಾರು ಮಾಡ್ಕೊಂಡೆ. ಎಂಥ ಹುಡುಗಿನ ಆಯ್ಕೆ ಮಾಡ್ಕೊಂಡಿದ್ದಾನೆ ಅಂತ. ಇಲ್ಲಿ ನಾವಿಬ್ರು ಬೇರೆ ಆಗ್ಬಿಟ್ಟಿವೋ ಅನ್ಸ್ಬಿಟ್ಟು ನಿನ್ನ ಫೋನಿನಿಂದ. ಹೋಗ್ಲಿ ಬಿಡಿಯತ್ತೆ, ಜಾಹ್ನವಿ ಒಳ್ಳೆ ಗುಣ ನಡತೆ ಇರೋ ಹುಡುಗಿ ಅಂತ ಗೊತ್ತಾಯ್ತಲ್ಲ. ಅಮ್ಮ, ಏನೋ ತಿಳಿದೇ ತಪ್ಪು ಮಾಡ್ಬಿಟ್ಟಿದ್ದಾರೆ. ನೀವು ದೊಡ್ಡವರು, ಕ್ಷಮಿಸ್ಬಿಡಿ. ನೀವು ಕ್ಷಮಿಸಿದ್ರೆ ನಿಮಗೂ ನೆಮ್ಮದಿ, ಅವಳಿಗೂ ನೆಮ್ಮದಿ. ನಿಜವಾದ ನೆಮ್ಮದಿ ಇರೋದು ಇನ್ನೊಬ್ಬರನ್ನು ಕ್ಷಮಿಸೋದ್ರಿಂದ ಅಂತ ಮಹಾನುಭಾವರು ಹೇಳಿದ್ದಾರೆ. ನೀವು ಸಿಟ್ಟಿಂದ ಹೊರಗೆ ಬಂದ್ಬಿಡಿ. ದಯವಿಟ್ಟು ನೀವಿಬ್ರು ಇಲ್ಲಿಂದ ಹೊರಡಿ. ಈಗ ಈ ತಿಂಗಳಲ್ಲಿ 15, 17 ಮುಹೂರ್ತ ಪ್ರಶಸ್ತವಾಗಿದೆ. ಯಾವಾಗ ಇಟ್ಕೊಳ್ಳೋಣ ಮದುವೆ? ನಾನು ಶ್ರೀ ಹತ್ರ ಮಾತಾಡ್ಬೇಕು. ನೋಡೋಣ ಮದುವೆ ವಿಚಾರ ಏನು ಅಂತ. ನಿಮ್ಮಂತವ್ರ ಜೊತೆಗೆ ಸಂಬಂಧ ಬೆಳೆಸೋದೇ ತಪ್ಪು ಅಂತ ಅನ್ಸುತ್ತೆ ಒಂದೊಂದು ಸರ್ತಿ. ಒಂದು ಹೆಣ್ಣಿನ ಮನೆಯವರೆಗೆ ಇರಬೇಕಾದ ಶಿಸ್ತು, ಸಂಪ್ರದಾಯ, ಸಂಸ್ಕಾರ ನಿಮಗಿಲ್ಲ. ದಯವಿಟ್ಟು ಇಲ್ಲಿಂದ ಹೊರಡಿ. ಹಲೋ, ನನ್ನ ಹೆಸರು ಶಶಿಕಾಂತ್. ನಮಸ್ತೆ ಸರ್. ನೀವೇ ಈ ಸಮಸ್ಯೆನ ಸಾಲ್ವ್ ಮಾಡ್ಕೋಬೋದಾಗಿದೆ. ಹುಷಾರಾಗಿ ಹ್ಯಾಂಡಲ್ ಮಾಡಿದರೆ ನೀವು ಹೀಗೆ ಸಿಗೋ ಪ್ರಮೇಯ ಬರ್ತಾ ಇರಲಿಲ್ಲ. ನೀವು ಯಾವ ವಿಷಯವಾಗಿ ಮಾತಾಡ್ತಿದ್ದೀರಾ ಅಂತ ನನಗೆ ಗೊತ್ತಾಗ್ತಿಲ್ಲ. ನಿಮ್ಮಿಂದ ಮೋಸ ಆಗಿದೆ ಅಂತ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ರಲ್ಲ, ಕಲ್ಯಾಣಿ ಅನ್ನೋ ಹುಡುಗಿ, ಅವ್ರ ಬಗ್ಗೆ. ಅವ್ರವ್ರು ಏನೇನೋ ಫೀಲ್ ಮಾಡ್ಕೊಂಡ್ರೆ ಅದ್ರ ಜವಾಬ್ದಾರಿ ನಾನು ಹೊರಕ್ಕಾಗತ್ತಾ ಸರ್? ಅವಳು ನಮ್ಮನೆ ಸುತ್ತಾಗೋದ್ರ ಬಗ್ಗೆ ಮಾತಾಗಿದ್ದು ನಿಜ, ಅದು ನನಗೂ ಹಿಡಿಸ್ಲಿಲ್ಲ. ಅದು ಅವಳಿಗೂ ಗೊತ್ತು. ಎಲ್ಲರೂ ಅಷ್ಟೇ ಸರ್, ತಮ್ಗನ್ಸಿದ್ದನ್ನು ತಾವಾಗಿ ಹೇಳ್ಕೊಂಡ್ಬಿಡ್ತಾರೆ. ಆಕೆ ಬಂದು ತಾಳಿ ತೋರಿಸಿದಾಳೆ, ನೀವು ಕಟ್ಟಿದ್ದು ಅಂತ. ನಿಮ್ಮ ಕಡೆಯಿಂದ ಒಂದು ಮಗುನೂ ಆಗ್ತಾ ಇದೆಯಂತ. ನೀವು ಅವಳಿಗೆ ಕೈ ಕೊಟ್ಟು ಜಾಹ್ನವಿಯನ್ನು ಹುಡುಗಿನ ಮದುವೆ ಆಗಕ್ಕೆ ಕೊಟ್ಟಿದ್ದೀರಂತೆ. ನೋಡಿ ಸರ್, ಕಲ್ಯಾಣಿ ನನ್ನ ಬಲವಂತ ಪಡ್ಕೊಳ್ಳೋಕ್ಕೆ ಹೀಗೆಲ್ಲ ಮಾಡ್ತಿದ್ದಾಳೆ ಅನ್ಸುತ್ತೆ. ನೋಡಿ, ಇಂಥ ವಿಷಯಗಳೆಲ್ಲ ಮನೆಯಿಂದ ಹೊರಗಡೆ ಬರಲೇಬಾರ್ದು. ಈಗಂತೂ ಕಾನೂನು ಹೆಣ್ಮಕ್ಳ ಪರ ತುಂಬ ಆ್ಯಕ್ಟಿವ್ ಆಗಿದೆ. ಹೆಣ್ಮಕ್ಳು ಕೊಟ್ಟ ಕಂಪ್ಲೇಂಟ್ನ ನಾವು ಕನ್ಸಿಡರ್ ಮಾಡಿ ಎನ್ಕ್ವೈರಿ ಮಾಡದೇ ಇದ್ದರೆ ನನಗೆ ತೊಂದರೆ ಆಗುತ್ತೆ. ಶ್ರೀನಿಧಿಯವರೇ, ಎನ್ಕ್ವೈರಿ ಮಾಡಿ ಸರ್, ನನಗೆ ಭಯ ಇಲ್ಲ. ಯಾಕಂದರೆ ನಾನು ಯಾವ ತಪ್ಪು ಮಾಡಿಲ್ಲ. ಆ್ಯಕ್ಚುಲಿ
ಹೀಗೆ ಹೊರಗಡೆ ಬಂದು ಕಲ್ಯಾಣಿ ವಿಚಾರನ ನಾನು ನಿಮ್ಮ ಹತ್ರ ಮಾತಾಡಬಾರ್ದು. ನಿಮ್ಮ ಬಗ್ಗೆ ನನಗೆ ಗೊತ್ತು, ನೀವು ಅಂಥವ್ರಲ್ಲ ಅಂತ. ಅದಕ್ಕೆ ವಾರ್ನ್ ಮಾಡ್ತಾಯಿದ್ರು. ನೋಡಿ, ಅದೇನು ಮಾಡ್ತಿರೋ ಆದಷ್ಟು ಬೇಗ ಮಾಡಿ. ಇದು ಸಣ್ಣ ಕಂಪ್ಲೇಂಟ್ ಅಲ್ಲ, ಆದಷ್ಟು ಬೇಗ ಸಾಲ್ವ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಕ್ರಮ ತಗೊಳ್ಬೇಕಾಗತ್ತೆ. ಅಣ್ಣ, ಆ ಮುದುಕಿ ನಮ್ ಜಾನ್ವಿನ ಸೊಸೆ ಮಾಡ್ಕೊಳ್ಳೋದು ಅನುಮಾನ. ನೋಡ್ದಿಲ್ಲ ಯಮನ್ ಸಿಟ್ಟು. ನೀನ್ ಯಾಕೆ ಇಲ್ಲದನ್ನೆಲ್ಲ ಹೇಳ್ಬೇಕಿತ್ತು? ಅವ್ರು ಅನ್ಕೊಂಡಿರ್ತಾರೆ ದೋಸೆ ತಿರುವಾಗ್ತಂಗೆ ಇವ್ರ ನಾಲ್ಗೆ ಅಂತ. ಹೋಗ್ಲಿ ಬಿಡು, ಶ್ರೀನಿಧಿ ಆಗ್ತಿದ್ರೆ ಮದನ್ನು ಆಗಲ್ವಾ? ನಮ್ಮ MLA ಮಂಜು ಮಗ ಡಿಗ್ರಿ ಮಾಡಿದ್ದಾನೆ, ಅವನಿಗೆ ಕಟ್ಟಿದ್ರಾಯ್ತು. ಮದನ್ಗಿಂತ ಶ್ರೀನಿಧಿ ಆದ್ರೆ ಒಳ್ಳೇದು. ಅಭಿಷೇಕ್ ಬಚ್ಚನ್ ಆದ್ರೆ ಇನ್ನೂ ಒಳ್ಳೇದೇ, ಕಟ್ಟಕ್ಕಾಗತ್ತಾ? ಅಯ್ಯೋ ಚಪ್ಪಲ್ ಬೇರೆ ಕಿತ್ತೋಯ್ತು ಕಣೋ. 200 ಹೊಡಿ, 1000 ರೂಪಾಯಿ ಚಪ್ಪಲಿಗೆ 200 ರೂಪಾಯಿ ಕೊಡ್ತೀನಿ. ಇಲ್ಲೆಲ್ಲಿದೆ ಚಪ್ಪಲಿ ಅಂಗಡಿ? ಬಂಡವಾಳ ಇಲ್ಲದ ಉದ್ಯಮಿ ಕಣೆ ನಾನು. ಚಪ್ಪಲಿ ಅಂಗಡಿಗೆ ಹೋದ್ರೆ ಈ ರೇಂಜಿನ ಚಪ್ಪಲಿಗೆ 350 ರೂಪಾಯಿ ಆಗುತ್ತೆ. ಸ್ಪಾಟಲ್ಲಿ 200 ಹೊಡಿ, 1000 ರೂಪಾಯಿ ಚಪ್ಪಲಿ ಕೊಡ್ತೀನಿ. ಯಾವ ಕಂಪ್ನಿಯೂ ಈ ಆಫರ್ ಕೊಡಲ್ಲ. ಹೊಡಿ 200. ಕೈ ಎತ್ತಬಾರ್ದು. ಚನ್ಕೇಶ್ ನಾಣೆಗೂ ಇಲ್ಲ, ಕೊಡು. ತಗೋ. ಹೆಂಗಿದೆ? ತಗ, ಹಾಕು ಬಲಗಾಲ. ಪರ್ಫೆಕ್ಟ್ ಸೈಜ್, ಮಜಾ ಮಾಡಿ. ಕದ್ದೇನೋ ಚೆನ್ನಾಗಿ ಕಾಣತ್ತು, ತಗೊಂಡು ಬಂದೆ. ಅದು ಕಳತನ ಅಲ್ಲ. ಮೊದ್ಲೇ ಆ ಮುದುಕಿ ಜಾನು ಶ್ರೀನಿಧಿ ಮದ್ವೆ ಬಗ್ಗೆ ಮೂಗೇಳಿತಿದೆ. ನೀನ್ ಇಂಥದೆಲ್ಲ ಮಾಡು. ಸಮುದ್ರದಿಂದ ಒಂದು ಬಿಂದಿಗೆ ನೀರು ತೆಗೆದ್ರೆ ಯಾರಿಗೆ ಗೊತ್ತಾಗುತ್ತೆ? ಹಣೆಯಲ್ಲಿ ಏನು ಬರ್ದಿರುತ್ತೋ ಅದೇ ಆಗುತ್ತೆ. ಅದನ್ನು ತಗೊಂಡ್ ಬಾ, ಹೊಲ್ಸ್ಕೊಂಡ್ರಾಯ್ತು. ಒಂದ್ಸರಿ ಮಾತಾಡಿ ನೋಡಿ, ಯಾಕೆಂದರೆ ಮುಂದಿನ ವಾರ ನನ್ನನ್ನು ಬೇರೆ ಸ್ಟೇಷನ್ಗೆ ಟ್ರಾನ್ಸ್ಫರ್ ಮಾಡ್ತಿದ್ದಾರೆ. ಆಮೇಲೆ ಕಲ್ಯಾಣಿ ಅಲ್ಲಿಗೆ ಬರೋದು, ಬೇರೆ ಇನ್ಸ್ಪೆಕ್ಟರ್ ಇರೋದು, ಅವ್ರು ಇಮಿಡಿಯೇಟಾಗಿ ಆಕ್ಷನ್ ತೊಗೊಳ್ಳೋದು, ನಿಮ್ಮನ್ನು ಅರೆಸ್ಟ್ ಮಾಡೋದು, ಇವೆಲ್ಲ ಜನಕ್ಕೆ ಗೊತ್ತಾದರೆ ನಿಮ್ಮ ಹೆಸರಿಗೂ ನಿಮ್ಮ ಬಿಸ್ನೆಸ್ಗೂ ತೊಂದರೆ ಆಗುತ್ತೆ. ಇಲ್ಲ ಸರ್, ಅಲ್ಲಿವರೆಗೂ ಬಿಡಲ್ಲ ವಿಷಯನ. ನಾನು ತಪ್ಪು ಮಾಡಿಲ್ಲ ಆದಮೇಲೆ ಅವ್ಳು ಸುಳ್ಳು ಕಂಪ್ಲೇಂಟ್ಗೆ ಒಂದು ದಾರಿ ತೋರಿಸ್ತೀನಿ. ನಾನು ಸುಮ್ಮನೆ ಆಗಿರೋದ್ರಿಂದನೇ ವಿಷಯ ಇಲ್ಲಿವರೆಗೂ ಬಂದಿರೋದು. ಆ್ಯಕ್ಚುಲಿ ಕಲ್ಯಾಣಿ ಸ್ಟೇಷನ್ ಬಂದು ಕಂಪ್ಲೇಂಟ್ ಕೊಡಬೇಕಾದ್ರೆ ಅವಳಿಗೆ ಬೈದು ಕಳ್ಸೋಣ ಅಂದ್ಕೊಂಡೆ. ನಾನು ಹಾಗೇನಾದರೂ ಮಾಡಿದರೆ ಅವಳು ಬೇರೆ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋದು, ಆ ಇನ್ಸ್ಪೆಕ್ಟರ್ ನಿಮ್ಮನ್ನು ಅರೆಸ್ಟ್ ಮಾಡೋದು, ಇವೆಲ್ಲ ಬೇಡ ಅನ್ನಿಸ್ತು. ಹುಚ್ಚು ಹುಡುಗಿ ಸರ್ ಅವಳು. ನನ್ನ ಹೇಗಾದರೂ ಮಾಡಿ ಪಡ್ಕೊಳ್ಳೇಬೇಕು ಅನ್ನೋ ಹಠಕ್ಕೆ ಹೀಗೆಲ್ಲ ಮಾಡ್ತಿದ್ದಾಳೆ. ಹೀಗೆಲ್ಲ ಮಾಡೋದ್ರಿಂದ ಅವಳ ಕ್ಯಾರೆಕ್ಟರ್ ಚೀಪ್ ಆಗುತ್ತೆ ಅನ್ನೋದು ಅವಳಿಗೆ ಅರ್ಥ ಆಗ್ತಿಲ್ಲ ಅನ್ಸುತ್ತೆ. ಪಾಪ ಹೇಗಾದರೂ ಮಾಡಿದ್ದನ್ನೆಲ್ಲ ಅವಳಿಗೆ ಅರ್ಥ ಮಾಡಿಸ್ಬೇಕು. ನಾನು ಸಿಗೋದಿಲ್ಲ ಅನ್ನೋದು ಅವಳ ಮನಸ್ಸಿಗೆ ಬಲವಾಗಿ ಅನ್ಸಿದ್ರೆ ಅವಳು ಸುಮ್ಮನೆ ಆಗ್ತಾಳೆ ಅನ್ಸುತ್ತೆ. ಅರ್ಥ ಮಾಡಿಸಿ ಸರ್. ಈ ವಿಷಯ ಪಬ್ಲಿಕ್ ಆಗಿ ಒಂದು ಪಾಯಿಂಟಲ್ಲಿ ನೀವು ನಿರಪರಾಧಿ ಅಂತ ಕ್ಲೀನ್ ಶೀಟ್ ಆದರೂ ಜನ ನಂಬಲ್ಲ. ನಿಮ್ಮನ್ನು ಯಾವಾಗಲೂ ಅನುಮಾನದಿಂದನೇ ನೋಡ್ತಾರೆ. ಈ ಪ್ರೀತಿ ಸರ ಹುಡುಗಿಗೆ ಇದರಿಂದ ಕಿರಿಕಿರಿ ಜಾಸ್ತಿ. ಹೇಗಾದರೂ ಇದನ್ನು ಸಾರ್ಟ್ ಔಟ್ ಮಾಡ್ಕೋತೀನಿ ಬಿಡಿ ಸರ್. ನಿಮ್ಮ ಸಪೋರ್ಟ್ಗೆ, ನಿಮ್ಮ ಕನ್ಸರ್ನ್ಗೆ ತುಂಬ ಥ್ಯಾಂಕ್ಸ್. ಶಾರ್ಟ್ ಔಟ್ ಆದಮೇಲೆ ಮದುವೆ ಕರೀರಿ, ಬರ್ತೀನಿ. ಡೆಫಿನೆಟ್ಲಿ ಸರ್, ಥ್ಯಾಂಕ್ ಯು. ಬಾಯ್. ಇಷ್ಟೆಲ್ಲ ಆಯ್ತಾ? ನಾನು ಮಾರ್ಕೆಟ್ಗೆ ಹೋಗಿ ಬರೋದ್ರಲ್ಲಿ ಫೋನ್ ಮಾಡಿ ಅವ್ರು ಬಂದಿರೋ ವಿಷಯ ತಿಳಿಸೋಣ ಅನ್ಕೊಂಡೆ. ಅತ್ತೆ ಎದುರಿಗೆ ಇದ್ರು, ಧೈರ್ಯ ಸಾಲಿಲ್ಲ. ಜಾಹ್ನವಿ ಅಮ್ಮ ಇಂಥ ನೀಚ್ ಹೆಂಗಸು ಅಂತ ಅನ್ಕೊಂಡಿರ್ಲಿಲ್ಲಪ್ಪ. ಅಲ್ಲ, ಮಲ್ತಾಯಿ ಆದ್ರೂ ಒಂದು ಹೆಣ್ಣಿನ ನಡತೆ ಬಗ್ಗೆ ಹೀಗೆಲ್ಲ ಅಪಪ್ರಚಾರ ಮಾಡೋದು ಎಷ್ಟು ಸರಿ? ಅದು ಅವ್ರ ಮಗಳು ಮದ್ವೆ ಆಗ್ಬೇಕಾಗಿರೋ ಹುಡುಗರ ಮನೆಗೆ ಬಂದು ಛೇ. ಈ ಜನ್ಮದಲ್ಲಿ ಯಾರ್ದಾರು ಮದ್ವೆಗೆ ತೊಂದರೆ ಮಾಡಿದ್ರೆ ಮುಂದಿನ ಜನ್ಮದಲ್ಲಿ ಅವ್ರಿಗೆ ಮದ್ವೆನೇ ಆಗಲ್ವಂತೆ. ನಮ್ಮ ಆತ್ಮಾನಂದ ಸ್ವಾಮಿಗಳು ಯಾವಾಗ್ಲೂ ಹೇಳ್ತಿರ್ತಾರೆ. ಇಲ್ಲಲ್ಲೂ ಹೋದ ಜನ್ಮದಲ್ಲಿ ಇವಳು ಯಾರಿಗೂ ತೊಂದರೆ ಮಾಡಿದಾಳೆ, ಅದಕ್ಕೆ ಈ ಜನ್ಮದಲ್ಲಿ ಮದ್ವೆನೇ ಆಗಿಲ್ಲ. ಸ್ವಲ್ಪ ನೋಡಿ ಮಾತಾಡಬಾರ್ದೇನೆ, ಮೊದಲೇ ಸೂಕ್ಷ್ಮ ಅವಳು. ಈ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ. ಅಳ್ಬೇಡ್ವೆ ಬಸ್ಸು, ಕಾಡ್ಗೆ ಎಲ್ಲ ಹಾಳಾಗುತ್ತೆ. ನೀನು ಯಾವ್ದು ಯೂಸ್ ಮಾಡೋದು ಐಟೆಕ್ಸ್ ತಾನೆ? ಸತ್ಯ ನಕ್ಕಲೆಲ್ಲ ಇದ್ದಾರೆ, ಇನ್ನೇನೇನು ಹೇಳಬೇಕಾಗಿತ್ತು. ಎಲ್ಲ ಆಗಿರೋದು ಆ ಬೋರ್ ತಲೆ ಮದನಿಂದ. ಅವತ್ತು ಮನೆಗೆ ಬಂದಾಗ ನೋಡಿದ್ರಲ್ಲ, ಸಂಬಂಧ ಇಲ್ದಿದ್ರು ಹೇಗೆ ಹಕ್ ಚಲಾಯಿಸ್ತಿದ್ದ ಅಂತ. ಆ ಮನುಷ್ಯ ಹೆದರ್ಸಿದ್ರೆ ಎಂಥವ್ರಾದ್ರೂ ಹೆದರ್ಕೊಂಡು ಇಂಥ ಕೆಲಸ ಮಾಡ್ತಾರಪ್ಪ. ಕಣ್ಣು ನೋಡಿದ್ರೇನೆ ಭಯ ಆಗುತ್ತೆ, ಒಳ್ಳೆ ಗೂಬೆ ಥರ. ಪಾಪ ಕಲ್ಯಾಣಿ ನೆನ್ಸ್ಕೊಂಡ್ರೆ ಪಾಪ ಅನ್ಸುತ್ತಪ್ಪ. ಕಲ್ಯಾಣಿ ಎಲ್ಲಿಂದ ಬಂದ್ಲೋ?
ನಾವ್ ಮಾತಾಡ್ತಿರೋದೇ ಜಾಹ್ನವಿ ವಿಷಯ. ಹಾ ಅದೇ. ಅಲ್ವೇ ಅಮ್ಮ ಏನು ಹೇಳಿದ್ರು, ಜಾಹ್ನವಿನ ಒಪ್ಕೋತಾರಂತ? ಶ್ರೀ ಹತ್ರ ಮಾತಾಡ್ತೀನಿ ಅಂದ್ರು. ಜಾಹ್ನವಿ ವಿಷಯದಲ್ಲಿ ಅತ್ತೆ ಸ್ವಲ್ಪ ಸಾಫ್ಟ್ ಆಗಿದ್ದಾರೆ. ಹೇಗೋ ಅಮ್ಮ ಜಾಹ್ನವಿನ ಒಪ್ಕೊಂಡ್ರೆ ಸಾಕು ಕಣೆ. ಆದಷ್ಟು ಬೇಗ ಆ ಮದ್ವೆನೂ ಮಾಡಿ ಮುಗಿಸ್ಬಿಡ್ಬೇಕಕ್ಕ. ಹ್ಞೂ ಕಣಲ್ಲೋ, ಈ ಮದುವೆ ವಿಷಯ ಆಂಜನೇಯ ಬಲ ತರ ಬೆಳೀತಾನೆ ಇದೆ. ಹೀಗೆ ಬೆಳೆದ್ರೆ ಲಂಕೆಗೆ ಆಗತ್ತೀನಿ, ನಮ್ಮನೆಗೂ ಆಗತ್ತೆ. ಇದೇನೇ ವಸು, ನಾನು ನಿನ್ ತರ ಮಾತಾಡ್ತಾ ಇದ್ದೀನಿ, ಪುರಾಣದ ಕತೆ ಎಲ್ಲ ಬೇಡಪ್ಪ, ನೀನ್ ಸಾವಾಸನೆ ಬೇಡ ಅಲ್ವೇನಲ್ಲೋ. ಅಮ್ಮನಿಗೆ ಜಗಳ ಮನಸ್ತಾಪ ಅಂದ್ರೇ ಆಗಲ್ಲ. ಆದ್ರೆ ಈ ಜಾಹ್ನವಿ ವಿಷಯದಲ್ಲಿ ಶ್ರೀ ಅಮ್ಮ ಇಬ್ರು ಜಗಳ ಆಡ್ತಾನೆ ಇದಾರಪ್ಪ. ಈಗ ಅತ್ತೆಗೂ ಎಲ್ಲ ಡೌಟ್ ಕ್ಲಿಯರ್ ಆಯ್ತಲ್ಲ ಮಾಲ್ತಕ್ಕ. ನಂಬಕ್ಕಾಗಲ್ಲ ಕಣೆ. ಒಂದು ಸಮಸ್ಯೆ ಬಗೆಹರಿತು ಅನ್ನೋಷ್ಟೊತ್ತಿಗೆ ಇನ್ನೊಂದು ಚಿಗುರ್ಕೊಳ್ತಾ ಇದೆ. ಯಾವಾಗ ಮುಗಿಯತ್ತಪ್ಪ ಇದು? ಜಾನ್ವಿ ತಾಯಿ ಬಂದು ಮಾತಾಡಿದ ಬಗ್ಗೆ ಏನ್ ಡಿಸೈಡ್ ಮಾಡಿದೆ? ಯೋಚನೆ ಮಾಡ್ತಾ ಇದ್ದೀನಿ. ಹಾಗಾದ್ರೆ ಅವ್ರು ಹೇಳಿದ್ದೆಲ್ಲ ನಂಬ್ತೀಯಾ? ನಮ್ದೇ ಇರಕ್ಕೂ ಆಗ್ತಾ ಇಲ್ಲ. ಹಾಗಾದ್ರೆ ಹೆಂಗ್ಸು ಅವತ್ ಬಂದು ಹೇಳಿದ್ದನ್ನು ನಮ್ದೇ ಇರಕ್ಕಾಗಲ್ಲ ಅಲ್ವಾ? ಇದೇ ಹೆಂಗ್ಸ್ತಾನೆ ಅವತ್ ಬಂದು ಹೇಳಿದ್ದು ತನ್ನ ಮಗಳು ಜಾನ್ವಿ ನಡವಳಿಕೆ ಸರಿ ಇಲ್ಲ ಅಂತ. ಆದ್ರೆ ಆ ಮದನ್ ಕೈಗೊಂಬೆ ಆಗಿ ಹೀಗೆ ಹೇಳ್ಬೇಕಾಯ್ತು ಅಂತ ಹೇಳಿದ್ಲಲ್ಲ. ಇವತ್ತು ಇನ್ಯಾರ್ದೋ ಕೈಗೊಂಬೆ ಆಗಿ ಮಾತಾಡಿರ್ಬೋದು. ಇವತ್ತು ಆ ಹೆಂಗಸಿನ ಮಾತಿನಲ್ಲಿ ಪ್ರಾಮಾಣಿಕತೆ ಕಾಣಿಸ್ತಾ ಇತ್ತು. ನನ್ನ ಅನುಭವದ ಕಣ್ಣು ಮೋಸ ಮಾಡಲ್ಲ ನನ್ಗೆ. ಹಾಗಾದ್ರೆ ಶ್ರೀ ಮತ್ತೆ ಜಾನ್ವಿ ಮದ್ವೆಗೆ ಒಪ್ಪಿಗೆ ಕೊಡ್ಬೇಕು ಅನ್ಸ್ತಿದ್ಯಾ? ಇನ್ನು ಯಾವ ತೀರ್ಮಾನನೂ ತಗೊಳಕ್ ಆಗ್ತಾ ಇಲ್ಲ ನನ್ಗೆ. ಮೊದ್ಲು ಶ್ರೀ ಜೊತೆ ಮಾತಾಡ್ತೀನಿ, ಅವನ ಅಭಿಪ್ರಾಯದ ಮೇಲೆ ನನ್ನ ನಿರ್ಧಾರ. ನೀವ್ ಅಭಿಪ್ರಾಯ ಕೇಳಿದ್ರೆ ಶ್ರೀ ನಿರ್ಧಾರ ಹೇಳ್ತಾನೆ, ಜಾನ್ವಿ ನನಗ್ ಬೇಕೇ ಬೇಕು, ಅವಳು ನಾನು ತುಂಬಾ ಇಷ್ಟ ಪಡ್ತಾ ಇದೀವಿ ಅಂತ. ಅವಳ ಜೊತೆ ಹಸೆಮಣೆ ಏರೋದಿಕ್ಕೆ ನಿಮ್ ಜೊತೆ ಏರ್ದು ನಿನ್ನಲ್ಲಿ ಮಾತಾಡ್ದ, ಅದನ್ನ ಮರ್ತು ಬಿಟ್ರಾ? ಗೊತ್ತು, ಈಗ್ಲೂ ಆ ನೋವು ಮನಸ್ಸಿನಲ್ಲಿದೆ. ಆ ಹುಡುಗಿ ಶ್ರೀ ಬದುಕಿನಲ್ಲಿ ಬರ್ತಿದ್ದ ಹಾಗೆ ಅವನ ಸ್ವಭಾವ ಬದಲಾಯಿಸ್ಬಿಟ್ಲು. ಅದಕ್ಕೆ ನನಗೆ ಆ ಹುಡುಗಿ ಕಂಡ್ರೆ ಆಗಲ್ಲ. ಮತ್ತೆ ಶ್ರೀ ಜೊತೆ ಮಾತು ಹೇಗೂ ಜಾನ್ವಿ ಇಷ್ಟ ಇಲ್ಲ ಅಂತ ಹೇಳಿದೀರಾ, ಅದನ್ನೇ ಸಾಧಿಸಿ. ಇಲ್ಲಿ ನಾನ್ ಸಾಧಿಸಿ ಗೆಲ್ಲೋದಕ್ಕಿಂತ ಶ್ರೀ ಜೀವನ ಮುಖ್ಯ. ನನಗೂ ಅಷ್ಟೇ, ಅದಕ್ಕೆ ಹೇಳ್ತಾ ಇರೋದು. ಜಾನ್ವಿ ಮನೆಗೆ ಸೊಸೆ ಆಗೋದಿಕ್ಕೆ ಏನ್ ಯೋಗ್ಯತೆ ಇದೆ ಅವಳಿಗೆ? ಶ್ರೀ ಪ್ರೀತಿಸಿದೆ ಅನ್ನೋದ್ ಬಿಟ್ರೆ. ಜಾನ್ವಿ ಬದಲು ಬೇರೆ ಯಾವ್ದಾರು ಹುಡುಗಿ ನಮ್ಮಂತಸ್ತಿಗೆ ಸೂಟ್ ಆದ್ರೆ ಶ್ರೀ ಸಂಸಾರನು ಚೆನ್ನಾಗಿರುತ್ತೆ, ನಮ್ಮನೆ ಮರ್ಯಾದೆನೂ ಉಳಿಯುತ್ತೆ. ಇದು ನನಗೆ ಅರ್ಥ ಆಗುತ್ತೆ, ಶ್ರೀಗೆ ಅರ್ಥ ಆಗ್ಬೇಕಲ್ಲ. ನೀನ್ ಅರ್ಥ ಮಾಡಿಸ್ಬೇಕು. ಆ ಕಲ್ಯಾಣಿ ಅವಳ ಹೆಸರು ಎತ್ತಬೇಡ. ಸುಳ್ಳು ಹೇಳೋ ಕಂಡ್ರೆ ನನ್ಗಾಗಲ್ಲ. ಜಾನ್ವಿನೂ ಸುಳ್ಳು ಹೇಳಿದ್ಲು. ಜಾನ್ವಿ ಯಾರನ್ನು ಬಚಾವ್ ಮಾಡೋದಿಕ್ಕೆ ಸುಳ್ಳು ಹೇಳಿದೆ ಅಂತ ತಿಪ್ಪೆ ಸಾರಿಸಿದ್ಲು. ಕಲ್ಯಾಣಿ ಯಾಕೆ ಸುಳ್ಳು ಹೇಳಿದ್ಲು ಹೇಳಿ? ನಮ್ಮ ಆಸ್ತಿ ಹೊಡಿಯೋದಿಕ್ಕ? ಇಲ್ವಲ್ಲ, ಅವ್ರ ಅಪ್ಪನ ಹತ್ರ ನಮ್ಗಿಂತ 2ರಷ್ಟು ಆಸ್ತಿ ಇದೆ. ಆಸ್ತಿ ಹೊಡೆದ್ರೂ ಪರವಾಗಿಲ್ಲ, ಕಲ್ಯಾಣಿಗೆ ಮನೆ ಒಡೆಯೋ ಬುದ್ಧಿ ಇದೆ. ನೋಡಿದ್ಯಲ್ಲ, ಮದುವೆ ಆದ್ಮೇಲೆ ಶ್ರೀ ಜೊತೆಗೆ ಫಾರಿನ್ಗೆ ಹೋಗಿ ಸೆಟ್ಲ್ ಆಗೋಣ ಅಂತ ಹೇಳಿದ್ದು. ನಮ್ಮ ಯಾರ ಮೇಲೇನೂ ಅವಳಿಗೆ ಪ್ರೀತಿ ಇಲ್ಲ. ಶ್ರೀ ಬಗ್ಗೆ ಪ್ರೀತಿ ಇದೆಯಲ್ಲ. ಬಂದೋಳು ನಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಳೋದಿಕ್ಕಿಂತ ಶ್ರೀನ ಪ್ರೀತಿಯಿಂದ ನೋಡ್ಕೋಬೇಕು, ಅದು ತಾನೇ ಮುಖ್ಯ. ನನ್ಗನ್ಸೋ ಪ್ರಕಾರ ಜಾಹ್ನವಿಗಿಂತ ಕಲ್ಯಾಣಿನೇ ಶ್ರೀನ ತುಂಬಾ ಪ್ರೀತಿಸೋದು. ಅದಕ್ಕೆ ಅವನನ್ನ ಪಡೆಯೋ ಆತ್ರದಲ್ಲಿ ಸುಳ್ಳು ಹೇಳಿ ನಾಟಕ ಮಾಡೋ ಮಟ್ಟಕ್ಕೆ ಹೋಗ್ಬಿಟ್ಲು. ನನ್ಗೇನು ಕಲ್ಯಾಣಿ ಬಗ್ಗೆ ಸಿಂಪತಿ ಇಲ್ಲ. ಶ್ರೀ ಫ್ಯೂಚರು ಈ ಮನೆ ಮರ್ಯಾದೆ ಎರಡರ ಬಗ್ಗೆ ಯೋಚನೆ ಮಾಡಿದ್ರೆ ಜಾಹ್ನವಿಗಿಂತ ಕಲ್ಯಾಣಿನೇ ಸೂಟಬಲ್. ಶ್ರೀ ಜೊತೆ ಮಾತಾಡೋಕ್ಕಿಂತ ಮುಂಚೆ ಒಂದ್ಸತಿ ಕಲ್ಯಾಣಿ ಬಗ್ಗೆ ಯೋಚನೆ ಮಾಡಿ. ನಿರ್ಧಾರ ನಿಮ್ದು. ಶ್ರೀನಿಧಿ ನಾನು ಇನ್ನೊಂದು ಫೋನ್ಗೆ ನಾನ್ ಸ್ಟಾಪ್ ಕಾಲ್ ಮಾಡ್ತಾನೆ ಇದ್ದಾನೆ. ಏನಂತೆ? ಅಮರ ಪ್ರೇಮಿಯ ಗೋಳು ರಿಸೀವ್ ಮಾಡಿದ್ರೆ ತಾನೇ ಏನು ಅಂತ ಗೊತ್ತಾಗೋದು. ತಗೋಬೇಡ, ನಮ್ಮನ್ನ ಆಟ ಆಡಿಸ್ತಾರಲ್ಲ, ಸಾಯ್ಲಿ. ಯಾವುದೇ ಕಾರಣಕ್ಕೂ ಶ್ರೀನಿಧಿ ಫೋನ್ ಕಾಲ್ನ ರಿಸೀವ್ ಮಾಡಬೇಡ. ಶ್ರೀನಿಧಿ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೆ, ಬಹುಶಃ ವಿಚಾರಣೆ ಮಾಡ್ತಾ ಇದ್ದಾರೆ ಅನ್ಸುತ್ತೆ. ಮಾಡ್ಲಿ ಈಗಲೂ ಇನ್ನೊಂದು ಫೋನ್ ರಿಂಗ್ ಆಗ್ತಾನೆ ಇದೆ. ಭಯ ಬಂದ್ಬಿಟ್ಟಿದೆ ಅವನಿಗೆ. ಹೀಗೆಲ್ಲ ಆಗುತ್ತೆ ಅಂತ ಅವನು ಕಲ್ಪನೆ ಕೂಡ ಮಾಡ್ಕೊಂಡಿರಲ್ಲ. ಭಯದಿಂದ ನರಳಿ ಸಾಯ್ಬೇಕು. ಆ ಶ್ರೀನಿಧಿ ನಮಗೆ ಸರೆಂಡರ್ ಆಗ್ಬೇಕು. ಜಾಹ್ನವಿ ಅವನ ಮದುವೆ ಮುರಿದು ಬೀಳ್ಬೇಕು. ನೀನ್ ಯಾವುದೇ ಕಾರಣಕ್ಕೂ ಆ ಶ್ರೀನಿಧಿ ಫೋನ್ ಕಾಲ್ನ ರಿಸೀವ್ ಮಾಡಬೇಡ. ಒಂದು ಡೌಟ್ ಶುರು ಆಗಿದೆ. ಅಕಸ್ಮಾತ್ ನಾವು ಹೇಳ್ತಾ ಇರೋದಲ್ಲ ನಾಳೆ ಸುಳ್ಳು ಅಂತ ಪ್ರೂವ್ ಆದ್ರೆ? ಯಾವುದೇ ಅನುಮಾನ ಇಟ್ಕೋಬೇಡ. ಮನುಷ್ಯರ ಮನಸ್ಸನ್ನ ಕೆಡ್ಸಿದ್ರೆ ಸಾಕು, ಅದಕ್ಕಿಂತ ಹೆಚ್ಚಿಗೆ ಏನು ಬೇಕಿಲ್ಲ.
ಈಗಾಗಲೇ ಶ್ರೀನಿಧಿ ಮನೆಯವರ ಮನಸ್ಸೆಲ್ಲ ಕದಡೋಗಿದೆ. ಜಾಹ್ನವಿ ಅಪ್ಪ ಶ್ರೀನಿಧಿ ಬಗ್ಗೆ ನಂಬಿಕೆ ಕಳ್ಕೊಂಡಿದ್ದಾನೆ. ಜಾಹ್ನವಿ ಅಪ್ಪ ಹಾಕಿದ ಗೆರೆ ದಾಟಲ್ಲ. ಇದನ್ನೆಲ್ಲ ಗಮನಿಸಿದ್ರೆ ಜಾಹ್ನವಿ ಶ್ರೀನಿಧಿ ಮದುವೆ ನಡೆದು ನನಗಂತೂ ಡೌಟು. ನೀನು ಯಾವುದೇ ಕಾರಣಕ್ಕೂ ಆ ಶ್ರೀನಿಧಿ ಫೋನ್ ಕಾಲ್ನ ರಿಸೀವ್ ಮಾಡಬೇಡ. ಎಲ್ಲ ನಾವು ಅಂದ್ಕೊಂಡಾಗೆ ನಡೀತಾ ಇದೆ. ಓಕೆ? ಬಗ್ಗೆ ಅನುಮಾನ ಪಡ್ತಿದ್ದೆ. ಆ ಅನುಮಾನದ ಬೀಜ ನೆಟ್ಟು ಹೋದವರೇ ಬಂದು ಅವಳು ಅಪರಂಜನ ಸರ್ಟಿಫಿಕೇಟ್ ಕೊಟ್ಟು ಹೋದ್ರು. ಇದಕ್ಕೇನಂತೀಯ? ನನ್ನ ಬಗ್ಗೆ ನನಗೆ ಬೇಜಾರಾಗ್ತಾ ಇದೆ. ಸರಿಯಾಗಿ ತಿಳ್ಕೊಳ್ಳದೆ ಒಂದು ಹುಡುಗಿ ಬಗ್ಗೆ ಅನುಮಾನ ಪಡಬಾರ್ದಿತ್ತು. ನನ್ನಿಂದ ತಪ್ಪಾಗಿದೆ. ಅಜ್ಜಿ ಅನ್ನೋ ಕರುಣೆ ಬೇಡ. ಈ ತಪ್ಪಿಗೆ ಏನ್ ಶಿಕ್ಷೆ ಬೇಕಾದ್ರೂ ಕೊಡು, ಅನುಭವಿಸೋದಕ್ಕೆ ನಾನು ತಯಾರಾಗಿದ್ದೀನಿ. ಅಯ್ಯೋ, ಶಿಕ್ಷೆ ಅನುಭವಿಸಂತ ತಪ್ಪೇನು ಮಾಡಿಲ್ಲ ಅಜ್ಜಿ. ನೀನು ಸಂದರ್ಭ ಆಗಿತ್ತು ಅಷ್ಟೇ. ತಾಯಿನ ಮಗಳ ಬಗ್ಗೆ ಅನುಮಾನದ ಬೀಜ ಬಿತ್ತಿದ್ರು. ಬಹುಶಃ ನಿನ್ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಹಾಗೆ ನಡ್ಕೋತಿದ್ರು. ನೀನು ಎಷ್ಟೇ ಸ್ಟ್ರಿಕ್ಟ್ ಆಗಿ ರೂಢಾಗಿ ನಡ್ಕೊಂಡ್ರು ಅದರಿಂದ ನನ್ನ ಭವಿಷ್ಯದ ಬಗ್ಗೆ ಕಾಳಜಿ ಇರುತ್ತೆ. ನಾನೇ ದಡ್ಡ. ನಿನ್ನನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ತಡ ಮಾಡ್ಬಿಟ್ಟೆ. ತುಂಬಾ ಥ್ಯಾಂಕ್ಸ್. ಈಗಲಾದ್ರೂ ಅರ್ಥ ಆಯ್ತಲ್ಲ? ಈಗೇನಂತೀಯ ಜಾನು ಬಗ್ಗೆ? ಅವಳ ಬಗ್ಗೆ ಇರೋ ತಪ್ಪು ತಿಳುವಳಿಕೆ ಎಲ್ಲ ದೂರ ಆಗಿದೆ. ಆದ್ರೂ ಅವಳನ್ನ ಈ ಮನೆ ಸೊಸೆ ಅಂತ ಒಪ್ಕೊಳ್ಳೋಕೆ ಮನಸ್ಸಿಗೆ ಕಷ್ಟ ಆಗ್ತಾ ಇದೆ. ಯಾಕೆ? ಆ ಹುಡುಗಿ ವಿಚಾರದಲ್ಲಿ ಮನಸ್ಸು ಒಡೆದೋಗಿದೆ. ದೇವಸ್ಥಾನದ ತರ ಇರೋ ಈ ಮನೆಗೆ ಸೇರೋ ಯೋಗ್ಯತೆ ಜಾನ್ವಿಗಿದೆ ಅಂತ ನಿನ್ಗೆ ಅನ್ಸುತ್ತಾ? ದೇವಸ್ಥಾನದ ಗರ್ಭಗುಡಿಯಲ್ಲಿರೋ ಪ್ರತಿಯೊಂದು ವಿಗ್ರಹನೂ ಒಂದು ಕಾಲದಲ್ಲಿ ಸಾಮಾನ್ಯವಾದ ಕಲ್ಲೇ ಅಲ್ವಾ? ಅದು ಶಿಲ್ಪಿ ಕಣ್ಣಿಗೆ ಬಿದ್ದು ಅವನ ಕೈಗೆ ಸೇರೋ ಕಲ್ಲೇ ಮುಂದೆ ಗರ್ಭಗುಡಿಗೆ ಸೇರೋದು. ನೀನ ಶಿಲ್ಪಿ ಅಲ್ಲ, ನೀನು. ಹಾಗಾದ್ರೆ ಜಾನ್ವಿ ಗರ್ಭಗುಡಿಲಿರೋ ವಿಗ್ರಹನ? ಒಂದು ವೇಳೆ ಈಗ್ಲೂ ನಾನು ನಿನ್ ಜೊತೆ ಮದುವೆ ಬೇಡ ಅಂದ್ರೆ? ಮನೆ ಬಿಟ್ಟಂತೂ ಹೋಗಲ್ಲ, ಬೇರೆಯವ್ರನ್ನ ಮದುವೆನೂ ಆಗಲ್ಲ. ಸಂತೋಷ ಆಗುತ್ತೆ ನಿನ್ ಜೀವನದಲ್ಲಿ ನನಗೆ ಇಂಥ ಸ್ಥಾನ ಕೊಟ್ಟಿರೋದಕ್ಕೆ. ಅವಳಿಗೂ ಅಂತದ್ದೇ ಸ್ಥಾನ ಕೊಟ್ಟಿದ್ದೀನಿ. ನನ್ಗೆ ನೀನೆಷ್ಟು ಮುಖ್ಯನೋ ಅವಳು ಅಷ್ಟೇ. ಅರ್ಥ ಆಗುತ್ತೆ. ಪದೇ ಪದೇ ಹೇಳೋ ಅಗತ್ಯ ಇಲ್ಲ. ಇನ್ನು ನಿನ್ನ ಆಸೆಗೆ ನಾನು ಅಡ್ಡಿ ಬರಲ್ಲ. ನಿಮ್ಮ ಮದುವೆ ಬೇಗ ಮಾಡಿ ಮುಗಿಸ್ತೀನಿ. ಬಲ್ವಂತ ಏನಿಲ್ಲ ಅಜ್ಜಿ, ಬೇಕಾದ್ರೆ ಸಮಯ ತಗೊಳ್ಳಿ. ಬೇಡಪ್ಪ, ಸಾಕು. ನಿನ್ ಸಂತೋಷಕ್ಕೋಸ್ಕರ ನಾನು ಈ ಮದುವೆಗೆ ಒಪ್ಕೋತೀನಿ. ನಿನ್ನ ಅಮ್ಮಂದಿರು ಒಪ್ಕೋತಾರೆ. ಆದ್ರೆ ಜಾನ್ವಿನ ತಮ್ಮವಳು ಅಂತ ಒಪ್ಕೋತಾರೋ ಇಲ್ವೋ ನನಗ್ ಗೊತ್ತಿಲ್ಲ. ನಾನು ಯಾರಿಗೂ ಬಲವಂತ ಮಾಡಲ್ಲ. ಅವ್ರಾಗ ಅವರೇ ಒಪ್ಕೊಂಡ್ರೆ ಒಳ್ಳೇದು. ಹಾಗೆ ಆಗತ್ತೆ. ಜಾನುಗೆ ಅಮ್ಮಂದಿರ್ ಕಂಡ್ರೆ ತುಂಬಾ ಇಷ್ಟ. ಆದ್ರೆ ಅಮ್ಮಂದ್ರಿಗೆಲ್ಲ ಇಷ್ಟ ಆಗ್ತಾಳೆ ಅಂತ ಏನಿಲ್ವಲ್ಲ. ಜಾನ್ವಿ ಈ ಮನೆಗೆ ಬಂದ್ಮೇಲೆ ಯಾರ ಜೊತೆಗೆ ಸರಿ ಹೋಗುತ್ತೋ ಅವ್ರ ಜೊತೆಗೆ ಅನ್ಯೋನ್ಯವಾಗಿ ಇರ್ಬೋದು. ನೀನು ಬಲವಂತ ಮಾಡೋ ಹಾಗಿಲ್ಲ. ಈ ಮನೆ ಕುರುಕ್ಷೇತ್ರ ಆಗ್ಬಾರ್ದು. ನಂದ ಗೋಕುಲ ಆಗತ್ತೆ. ನೋಡೋಣ. ಅವಳ ಅಪ್ಪ ಅಮ್ಮನ್ನ ಮದುವೆ ಬಗ್ಗೆ ಮಾತಾಡೋದಿಕ್ಕೆ ಬರಕ್ಕಿಲ್ಲ. ಓಕೆ, ಥ್ಯಾಂಕ್ ಯು. ಹಲೋ ಮದನ್ ಅವರೇ, ಇನ್ ಸ್ವಲ್ಪ ದಿವಸದಲ್ಲೇ ನಿಮ್ಮ ಜಾನು ಮದ್ವೆ ನಡೆಯುತ್ತೆ ಬಿಡಿ. ನಿನ್ನ ನಂಬಿ ಪ್ರಯೋಜನ ಇಲ್ಲ ಅಂತ ನನಗೆ ಗೊತ್ತು. ಅದಕ್ಕೆ ನಾನು ಬೇರೆ ರೂಟೆ ಕಂಡು ಹಿಡ್ಕೊಂಡಿದ್ದೀನಿ. ಅದು ಹೆಂಗ್ ವರ್ಕ್ ಆಗುತ್ತೆ ಅಂತ ನೋಡ್ತಾ ಇರು. ಇದರಿಂದ ನನ್ನ ಜಾನು ಮದುವೆ 100% ನಡೆಯುತ್ತೆ. ಆಮೇಲೆ ನಿನ್ಗೊಂದು ಗತಿ ಕಾಣಿಸ್ತೀನಿ. ಏನ್ ರೂಟ್ ಹಿಡ್ದಿದ್ದೀರಿ ಮದನ್ ಅವರೇ? ನರಿನ ಬೇಕಾದ್ರೆ ನಂಬಿ ಸಾಕ್ಬಿಡ್ತೀನಿ. ನಿನ್ನ 1 ಸೆಕೆಂಡ್ ಕೂಡ ನಂಬಲ್ಲ. ನಾನೇನ್ ಮಾಡ್ತಾ ಇದ್ದೀನಿ ಅಂತ ತಿಳ್ಕೊಂಡು ನನ್ನ ಪ್ಲಾನ್ಗೆ ಕಲ್ಲೊಡೆಯೋ ಛತ್ರಿ ಹೆಂಗ್ಸು ನೀನು ಅಂತ ಗೊತ್ತು. ನಿನ್ನ ಸುಮ್ಮನೆ ಬಿಡಲ್ಲ. ನಾನಂತೂ ನಿಮ್ಮ ಜಾನ್ವಿ ಮದುವೆ ಬಗ್ಗೆ ಶಕ್ತಿ ಮೀರಿ ಪ್ರಯತ್ನ ಪಟ್ಟಿದ್ದೀನಿ. ಮದನ್ ಅವರೇ, ನನ್ ಮೇಲೆ ಕೋಪ ಮಾಡ್ಕೋಬೇಡಿ. ಕೋಪನೇ ಇಲ್ಲ, ಫುಲ್ ತಂಡ ನಾವೀಗ. ಯಾಕೇಳು? ಶ್ರೀನಿಧಿ ಎಂತ 3rd ಕ್ಲಾಸ್ ಅಂತ ಫುಲ್ ಡೀಟೇಲ್ಸ್ ಗೊತ್ತಾಗಿದೆ. ಏನ್ ಗೊತ್ತಾಗಿದೆ? ಮದುವೆ ಆಗ್ಲಿ, ಅವಂದು ಜಾಹ್ನವಿದು, ಆಮೇಲೆ ಸತ್ಯ ಆಚೆಗೆ ಬರುತ್ತೆ. ಆಗ ನೀನು ಒದ್ದಾಡ್ತೀಯ. ನಿನ್ನ ಮಗಳು ಅನ್ಸ್ಕೊಂಡು ಆ ಸುಂದರಿನೂ ನರಳುತ್ತಾಳೆ. ವಿಷಯ ಹೇಳಿ ಮದನ್ ಅವರೇ. ಮನಸ್ಸಿನಲ್ಲಿ ಅಹಂಕಾರ ಅಲ್ಲ ನಿನಗೆ, ನಿನ್ನ ಮಗಳಿಗೆ ಶ್ರೀನಿಧಿ ಬಿಟ್ರೆ ಬೇರೆ ಗಂಡೇ ಇಲ್ಲ ಅಂತ. ಗಂಡಸರಲ್ಲಿ ಶ್ರೀರಾಮಚಂದ್ರ ಯಾರು ಇಲ್ಲ, ತಿಳ್ಕೊಂಬಿಡು. ಕೈಗೆ ಸಿಗದೆ ಇರೋ ದ್ರಾಕ್ಷಿ ಹುಳಿ ಅಂದಾಗ್ಬಿಡಿ. ನಂಬದೇ ಇದ್ರೆ ಕತ್ತೆ ಬಾಲ. ಫುಲ್ ಡೀಟೇಲ್ಸ್ ಇದೆ ನನ್ನ ಹತ್ರ.
ಅಳಿಯ ಆಗೋನು ಊರವ್ರ ಕೈಗೆಲ್ಲ ಮಕ್ಕಳನ್ನ ಕೊಟ್ಟು ಓಡಾಡ್ತಾ ಇದ್ದಾನೆ. ಒಂದು ಹುಡುಗಿಗೆ ಮದುವೆ ಆಗ್ತೀನಿ ಅಂತ ಮಾತು ಕೊಟ್ಟು ಮಗು ಕೊಟ್ಟಿದ್ದಾನೆ. ಆ ಹುಡುಗಿ ಹೆಸರು ಕಲ್ಯಾಣಿ ಅಂತ. ನಾನೇ ಪರವಾಗಿಲ್ಲ, ಇರೋ ವಿಷಯ ಎಲ್ಲ ನೇರವಾಗಿ ಹೇಳಿದ್ದೀನಿ. ಆ ಶ್ರೀನಿಧಿ ಬಗ್ಗೆ ನನ್ನ ಹತ್ರ ಫುಲ್ ಡೀಟೇಲ್ಸ್ ಇದೆ. ಕಲ್ಯಾಣಿ ಜೊತೆ ಸಂಬಂಧ ಇರೋದಕ್ಕೆ ಏನೇ ಆದ್ರೂ ಕಲ್ಯಾಣಿ ಶ್ರೀನಿಧಿ ಜಾಹ್ನವಿನ ಮದುವೆ ಆಗೋದಕ್ಕೆ ಬಿಡೋದಿಲ್ಲ. ನ್ಯೂಸ್ ಚಾನಲ್ ಇದೆ, ಪೇಪರ್ ಇದೆ, ಹೆಣ್ಣು ಮಕ್ಕಳ ಪರ ಕಾನೂನು ಮರಗುತ್ತೆ. ಪಾಪ ಜಾಹ್ನವಿಗೆ ಈಗ ಆಗ್ಬಾರ್ದಾಗಿತ್ತು. ಸೋ ಸ್ಯಾಡ್. ಏನು ಮಾತು ನಿಂತೋಯ್ತಾ? ಇನ್ನು 2-3 ದಿನದಲ್ಲಿ ಪೊಲೀಸ್ನವರು ಶ್ರೀನಿಧಿನ ಅರೆಸ್ಟ್ ಮಾಡ್ತಾರೆ. ಯೋಚನೆ ಮಾಡು, ಜಾಹ್ನವಿಗೆ ನಾನು ಬೆಟ್ರಾ ಶ್ರೀನಿಧಿ ಬೆಟ್ರಾ ಅಂತ.